ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಬ್ಯಾಂಗ್ಳೂರು ಯೂನಿವರ್ಸಿಟಿಗಾಗಿ PhD ಎಂಟ್ರೆನ್ ಟೆಸ್ಟ್ಗಾಗಿ ರಿಸರ್ಚ್ ಮೆಥಡಾಲಜಿ ಮೇಲೆ ಕೆಲವು MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ ಬ್ಯಾಂಗ್ಳೂರು ಯೂನಿವರ್ಸಿಟಿಯ PhD ಎಂಟ್ರೆನ್ ಟೆಸ್ಟ್ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ, ಸೊ ನಾವು ಇಲ್ಲಿ ರಿಸರ್ಚ್ ಮೆಥಡಾಲಜಿ ಮೇಲೆ ಒಂದು ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ ರಿಸರ್ಚ್ ಮೆಥಡಾಲಜಿ ಮೇಲೆ ವಿಡಿಯೋ ಲೆಕ್ಚರ್ ಸಿಗ್ತಾ ಇವೆ. 10 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ವಿ. 10 ಮಾಕ್ ಟೆಸ್ಟ್ಗಳ ಸೊಲ್ಯೂಷನ್ PDF ನಿಮಗೆ ಸಿಗುತ್ತೆ. ಇದರ ಜೊತೆಗೆ ರಿಸರ್ಚ್ ಮೆಥಡಾಲಜಿ ಮೇಲೆ ಪ್ರಾಕ್ಟೀಸ್ MCQ ಸೆಟ್ ಕೂಡ ಅವೈಲೇಬಲ್ ಇದೆ. ಮತ್ತು ಕಂಪ್ಲೀಟ್ ರಿಸರ್ಚ್ ಮೆಥಡಾಲಜಿ ಮೇಲೆ ನೋಟ್ಸನ್ನು ಕೂಡ ನಾವು ನಿಮಗೆ ನೀಡ್ತಾ ಇದ್ವಿ. ಇದು ನಿಮಗೆ ಕಂಪ್ಲೀಟಾಗಿ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಕೂಡ ಸಿಗ್ತಾ ಇದೆ, ಕೇವಲ 599 ರುಪೀಸ್ನಲ್ಲಿ. ಸೊ ಇದಕ್ಕಾಗಿ ನೀವು ಜಾಯ್ನ್ ಆಗಲು ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡ್ಬೋದು. So now let us move to the questions. Here the first question is, which one among the following phrases does not correspond to the meaning of research as a process? Option A, problem solving. Option B, trial and error. Option C, objective observation. Option D, systematic activity. ಕೆಳಗಿನ ಪದಗುಚ್ಛಗಳಲ್ಲಿ ಯಾವುದು ಪ್ರಕ್ರಿಯೆಯಾಗಿ ಸಂಶೋಧನೆಯ ಅರ್ಥಕ್ಕೆ ಹೊಂದಿಕೆಯಾಗುವುದಿಲ್ಲ? ಆಪ್ಷನ್ ಎ ಸಮಸ್ಯೆ ಪರಿಹಾರ. ಆಪ್ಷನ್ ಬಿ ಪ್ರಯೋಗ ಮತ್ತು ದೋಷ. ಆಪ್ಷನ್ ಸಿ ವಸ್ತುನಿಷ್ಠ ವೀಕ್ಷಣೆ. ಆಪ್ಷನ್ ಡಿ ವ್ಯವಸ್ಥಿತ ಚಟುವಟಿಕೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಅಬ್ಜೆಕ್ಟಿವ್ ಅಬ್ಸರ್ವೇಷನ್. ಇಟ್ ಡಸ್ ನಾಟ್ ಕರೆಸ್ಪಾಂಡ್ ಟು ದಿ ಮೀನಿಂಗ್ ಆಫ್ ರಿಸರ್ಚ್ ಪ್ರೋಸೆಸ್. ಸೊ ಇಲ್ಲಿ ವಸ್ತುನಿಷ್ಠ ವೀಕ್ಷಣೆ ಎಂಬುದು ಸಂಶೋಧನೆಯ ಪ್ರಕ್ರಿಯೆಗೆ ಹೊಂದಾಣಿಕೆಯಾಗುವುದಿಲ್ಲ. ಸೊ ಆಪ್ಷನ್ ಸಿ ಸರಿಯಾಗಿದೆ. ದ ರಿಸರ್ಚ್ ಪ್ರೋಸೆಸ್ ಕಂಪ್ರೈಸಸ್ ಕ್ಲಾಸಿಫೈಯಿಂಗ್, ಲೊಕೇಟಿಂಗ್, ಇವ್ಯಾಲ್ಯುಯೇಟಿಂಗ್ and investigating the data which is required to support your research question, followed by developing and expressing your ideas. The next question is, what is the use of factorial analysis? Option A, for setting the hypothesis. Option B, to understand the difference between two variables. Option C, to understand the relationship between two variables. Option D, to understand the difference between various variables. ಫ್ಯಾಕ್ಟೋರಿಯಲ್ ಅನಲೈಸಿಸ್ನ ಉಪಯೋಗ ಏನು? ಆಪ್ಷನ್ ಎ ಊಹೆಗಳನ್ನು ಹೊಂದಿಸಲು. ಆಪ್ಷನ್ ಬಿ ಎರಡು ಅಸ್ಥಿರಗಳ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಲು. ಆಪ್ಷನ್ ಸಿ ಎರಡು ಅಸ್ಥಿರಗಳ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಲು. ಆಪ್ಷನ್ ಡಿ ವಿವಿಧ ಅಸ್ಥಿರಗಳ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಲು. Yes, here the right answer is option B, factorial analysis. It means to understand the difference between two variables. Factorial analysis ಅಂತಂದರೆ ಎರಡು ವೇರಿಯೇಬಲ್ಗಳ, ಎರಡು ಚಲಕಗಳ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುವುದಾಗಿದೆ. So factorial analysis can be understood as a statistical method that defines the variability between two variables in terms of factors. The next question is, on what basis can one formulate the assumptions? Option A, the cultural background of the country. Option B, universities. Option C, some specific characteristics of caste. Option D, all of the above. ಯಾವ ಆಧಾರದ ಮೇಲೆ ಒಬ್ಬರು ಊಹೆಗಳನ್ನು ರೂಪಿಸಬಹುದು? ಆಪ್ಷನ್ ಎ ದೇಶದ ಸಾಂಸ್ಕೃತಿಕ ಹಿನ್ನೆಲೆ. ಆಪ್ಷನ್ ಬಿ ವಿಶ್ವವಿದ್ಯಾಲಯಗಳು. ಆಪ್ಷನ್ ಸಿ ಜಾತಿಗಳ ಕೆಲವು ನಿರ್ದಿಷ್ಟ ಗುಣಲಕ್ಷಣಗಳು. ಆಪ್ಷನ್ ಡಿ ಮೇಲಿನ ಎಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, the cultural background of the country. On the basis of cultural background of the country, one can formulate the assumption. ದೇಶದ ಸಾಂಸ್ಕೃತಿಕ ಹಿನ್ನೆಲೆಗಳ ಆಧಾರದ ಮೇಲೆ ಊಹೆಗಳನ್ನು ರೂಪಿಸಬಹುದು. So an assumption can be identified as an unexamined belief which we contemplate without an comprehending it. The next question is, survey research is one of the key methods in. ಸಮೀಕ್ಷೆಯ ಸಂಶೋಧನೆಯು ಪ್ರಮುಖ ವಿಧಾನಗಳಲ್ಲಿ ಒಂದಾಗಿದೆ. ಆಪ್ಷನ್ ಎ ಫಿಸಿಕ್ಸ್. ಆಪ್ಷನ್ ಬಿ ಹಿಸ್ಟ್ರಿ. ಆಪ್ಷನ್ ಸಿ ಸೋಷಾಲಜಿ. ಆಪ್ಷನ್ ಡಿ ಹರ್ಮೆನ್ಯೂಟಿಕ್ಸ್. ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಸೋಷಾಲಜಿ. ಸರ್ವೆ ರಿಸರ್ಚ್ ಇಟ್ ಈಸ್ ಒನ್ ಆಫ್ ದ ಕೀ ಮೆಥಡ್ ಇನ್ ಸೋಷಾಲಜಿ. ಸಮೀಕ್ಷೆಯ ಸಂಶೋಧನೆಯು ಸಮಾಜಶಾಸ್ತ್ರದಲ್ಲಿ ಬಹು ಮುಖ್ಯವಾಗಿದೆ. So survey research, it is a research method used to collect data from a sample of individuals through the use of questionnaires. It is used in various fields such as marketing, psychology, healthcare, education, and also in sociology. The next question is, which one of the following is not the useful search engines used for research activities? ಕೆಳಗಿನವುಗಳಲ್ಲಿ ಯಾವುದು ಸಂಶೋಧನಾ ಚಟುವಟಿಕೆಗಳಿಗೆ ಬಳಸಲಾಗುವ ಉಪಯುಕ್ತ ಸರ್ಚ್ ಎಂಜಿನ್ ಅಲ್ಲ? ಆಪ್ಷನ್ ಎ ಮೈಕ್ರೋಸಾಫ್ಟ್ ಅಕಾಡೆಮಿಕ್. ಆಪ್ಷನ್ ಬಿ ಗೂಗಲ್ ಸ್ಕಾಲರ್. ಆಪ್ಷನ್ ಸಿ ಬೇಸ್. ಆಪ್ಷನ್ ಡಿ ಡೆಡ್ ಸ್ಪಿನ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಡೆಡ್ ಸ್ಪಿನ್ is the right answer. Yes, Microsoft Academic, it is a pre-academic search engine that provides access to millions of scholarly articles. Option Google Scholar, it is a search engine that indexes scholarly literature. Base, it is a multidisciplinary search engine for academic open access web resources such as journals, institutional repositories, and digital collections.
And when it comes to Deadspin, it is a website that primarily covers sport news and humor. So it is not a search engine that is designed for research. The next question is the application of which of the following ICT in research will ensure wider coverage and accessibility of needed information. ಸಂಶೋಧನೆಯಲ್ಲಿ ಈ ಕೆಳಗಿನ ಯಾವ ICTಯ ಅನ್ವಯವು ಅಗತ್ಯವಿರುವ ಮಾಹಿತಿಯ ವ್ಯಾಪಕ ವ್ಯಾಪ್ತಿ ಮತ್ತು ಪ್ರವೇಶವನ್ನು ಖಚಿತಪಡಿಸುತ್ತದೆ. ಆಪ್ಷನ್ ಎ ಲ್ಯಾನ್, ಆಪ್ಷನ್ ಬಿ ವ್ಯಾನ್, ಆಪ್ಷನ್ ಸಿ ಸ್ಕೈಪ್, ಆಪ್ಷನ್ ಡಿ ಇಂಟ್ರಾನೆಟ್. The right answer is option B, WAN. WAN stands for Wide Area Network. So wide area network provides no limit of distance. In most WANs, the subnet consists of two distinct components. The next question is ICT application in research is most useful for which of the following reasons? Option A, for reducing the cost of research. Option B, for academic establishment. Option C, for enhancing scope of accessibility of research data. ಆಪ್ಷನ್ ಡಿ ಫಾರ್ ಪ್ರಮೋಟಿಂಗ್ ಡೈಲಾಗಿಕ್ ಇಂಟರಾಕ್ಷನ್ಸ್. ಸಂಶೋಧನೆಯಲ್ಲಿ ICT ಅಪ್ಲಿಕೇಶನ್ ಕೆಳಗಿನ ಯಾವ ಕಾರಣಗಳಿಗಾಗಿ ಹೆಚ್ಚು ಉಪಯುಕ್ತವಾಗಿದೆ? ಆಪ್ಷನ್ ಎ ಸಂಶೋಧನಾ ವೆಚ್ಚವನ್ನು ಕಡಿಮೆ ಮಾಡಲು. ಆಪ್ಷನ್ ಬಿ ಶೈಕ್ಷಣಿಕ ಸ್ಥಾಪನೆಗೆ. ಆಪ್ಷನ್ ಸಿ ಸಂಶೋಧನಾ ಡೇಟಾದ ಪ್ರವೇಶದ ವ್ಯಾಪ್ತಿಯನ್ನು ಹೆಚ್ಚಿಸುವುದಕ್ಕಾಗಿ. ಆಪ್ಷನ್ ಡಿ ಸಂವಾದಾತ್ಮಕ ಸಂವಹನಗಳನ್ನು ಉತ್ತೇಜಿಸಲು. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಫಾರ್ ಎನ್ಹಾನ್ಸಿಂಗ್ ಸ್ಕೋಪ್ ಆಫ್ ಆಕ್ಸೆಸಿಬಿಲಿಟಿ ಆಫ್ ರಿಸರ್ಚ್ ಡೇಟಾ. ಸಂಶೋಧನಾ ದತ್ತಾಂಶದ ಪ್ರವೇಶದ ವ್ಯಾಪ್ತಿಯನ್ನು ಹೆಚ್ಚಿಸುವುದಕ್ಕಾಗಿ. So applications of ICT are mainly used by researchers for its ability to ease the knowledge gathering process and to enhance the research development. The next question is interpretation of findings is a collaborative activity of both participants and researchers. In option A case studies, option B applied research, option C textual analysis, option D phenomenology. ಸಂಶೋಧನೆಗಳ ವ್ಯಾಖ್ಯಾನವು ಭಾಗವಹಿಸುವರು ಮತ್ತು ಸಂಶೋಧಕರ ಸಂಯೋಗದ ಡ್ಯಾಶ್ ಚಟುವಟಿಕೆಯಾಗಿದೆ. ಆಪ್ಷನ್ ಎ ಕೇಸ್ ಸ್ಟಡಿ, ಆಪ್ಷನ್ ಬಿ ಅನ್ವಯಿಕ ಸಂಶೋಧನೆ, ಆಪ್ಷನ್ ಸಿ ಪಠ್ಯ ವಿಶ್ಲೇಷಣೆ, ಆಪ್ಷನ್ ಡಿ ವಿದ್ಯಮಾನ ಶಾಸ್ತ್ರ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಅಪ್ಲೈಡ್ ರಿಸರ್ಚ್, ಅನ್ವಯಿಕ ಸಂಶೋಧನೆ. ಸೊ ಅಪ್ಲೈಡ್ ರಿಸರ್ಚ್, ಇಟ್ ಈಸ್ ಅ ಟೈಪ್ ಆಫ್ ರಿಸರ್ಚ್ that is conducted to solve practical problems or answer specific questions. The main aim is producing knowledge that can be applied in real world. And in applied research, the interpretation of findings is a collaborative activity of both participants and the researcher. The next question is methods of social research are directly linked to different visions of. Option A social reality, option B laboratory experiments, option C simulations, option D virtual reality. ಸಾಮಾಜಿಕ ಸಂಶೋಧನೆಯ ವಿಧಾನಗಳು ನೇರವಾಗಿ ವಿವಿಧ ದೃಷ್ಟಿಕೋನಗಳಿಗೆ ಸಂಬಂಧಿಸಿವೆ. ಆಪ್ಷನ್ ಎ ಸಾಮಾಜಿಕ ವಾಸ್ತವ, ಆಪ್ಷನ್ ಬಿ ಪ್ರಯೋಗಾಲಯ ಪ್ರಯೋಗಗಳು, ಆಪ್ಷನ್ ಸಿ ಸಿಮ್ಯುಲೇಷನ್, ಆಪ್ಷನ್ ಡಿ ವರ್ಚುವಲ್ ರಿಯಾಲಿಟಿ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಸೋಷಿಯಲ್ ರಿಯಾಲಿಟಿ, ಸಾಮಾಜಿಕ ವಾಸ್ತವ. The next question is where is the National Geophysical Research Institute located? National Geophysical Research Institute ಎಲ್ಲಿದೆ? ಆಪ್ಷನ್ ಎ ಜಮ್ಶೆಡ್ಪುರ್, ಆಪ್ಷನ್ ಬಿ ಹೈದರಾಬಾದ್, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಜೈಪುರ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಹೈದರಾಬಾದ್. National Geophysical Research Institute, it is a constituent research laboratory of the Council of Scientific and Industrial Research, that is CSIR. It was established in the year of 1961. And the research areas of this institute are groundwater management, artificial recharge, pollutants, natural hazards, tsunami, earthquake, etc. The next question is which type of research encourages participants' perspective? ಯಾವ ರೀತಿಯ ಸಂಶೋಧನೆಯು ಭಾಗವಹಿಸುವವರ ದೃಷ್ಟಿಕೋನವನ್ನು ಪ್ರೋತ್ಸಾಹಿಸುತ್ತದೆ? ಆಪ್ಷನ್ ಎ ಎಥ್ನೋಗ್ರಾಫಿಕ್ ಮೆಥಡ್, ಆಪ್ಷನ್ ಬಿ ಹಿಸ್ಟಾರಿಕಲ್ ರಿಸರ್ಚ್, ಆಪ್ಷನ್ ಸಿ ಎಕ್ಸಿಕ್ಯೂಟಿವ್ ರಿಸರ್ಚ್, ಆಪ್ಷನ್ ಡಿ ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ಎಸ್, ದಿಸ್ ಕ್ವಶನ್ ಈಸ್ ಫಾರ್ ಯು. ಯು ಹ್ಯಾವ್ ಟು ಕಮೆಂಟ್ ದ ರೈಟ್ ಆನ್ಸರ್ ಇನ್ ದಿ ಕಮೆಂಟ್ ಸೆಕ್ಷನ್. ಈ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬೇಕು. ಸೊ ಇನ್ ದಿಸ್ ವೇ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ PhD ಎಂಟ್ರೆನ್ಸ್ ಟೆಸ್ಟ್, ಗ್ಲೋಬಲ್ ಆನ್ಲೈನ್ ಕನ್ನಡ is providing research methodology course where you will get complete video lectures on research methodology, 10 mock tests with solution, practice MCQs set on research methodology, then notes on research methodology. If you want to join, you can contact this number. You can just send a WhatsApp message to this number. Yes friends, I wish all the best to all. Thank you.